ಪವರ್ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಪವರ್ ಪಂಚ್ನ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ರಾಜ್ಯ ರಾಜಕಾರಣದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವಿನ ಹಲವು ಜಟಾಪಟಿಗಳು ಎಲ್ಲಿವರೆಗೆ ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳ ಸ್ಥಾನ ಅಲುಗಾಡುವ ಮಟ್ಟದವರೆಗೂ ಇವತ್ತಿನ ರಾಜ್ಯ ರಾಜಕಾರಣದ ಪರಿಸ್ಥಿತಿ ಇದೆ. ಒಂದು ಕಡೆ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಸಿದ್ದರಾಮಯ್ಯ ಇರೋ ಸಂದರ್ಭದಲ್ಲೇ ಕಾಂಗ್ರೆಸ್ನ ಬಹಳಷ್ಟು ಜನ ನಾಯಕರು ಮತ್ತು ಅವರ ಬೆಂಬಲಿಗರು ಮುಖ್ಯಮಂತ್ರಿಯ ರೇಸ್ನಲ್ಲಿ ತಮ್ಮ ತಮ್ಮ ನಾಯಕರನ್ನ ತೊಡಗಿಸಿಕೊಳ್ಳುವ ಸಾಮಾಜಿಕ ಜಾಲತಾಣದ ಅಭಿಯಾನಗಳನ್ನು ಕೂಡ ನಡೆಸ್ತಾ ಇರುವಂಥದ್ದು ಕೂಡ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ. ಆರೋಪ ಪ್ರತ್ಯಾರೋಪಗಳು, ಹಗರಣಗಳ ವಿಚಾರಗಳು, ವಾಲ್ಮೀಕಿ ನಿಗಮದ ಹಗರಣದಿಂದ ಆರಂಭ ಆದಂಥದ್ದು, ಮೂಡ ಅಲ್ಲಿಂದ ಖರ್ಗೆ ಅವರ ವಿಚಾರದಲ್ಲಿ ಬಹಳಷ್ಟು ವಿಚಾರದಲ್ಲಿ ರಾಜಕೀಯ ವಿಪ್ಲವಗಳು ರಾಜ್ಯದಲ್ಲಿ ಸಂಭವಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಮತ್ತೊಬ್ಬರು ಬಹುತೇಕ ಬಹಳ ಮುಖ್ಯವಾದಂಥ ವ್ಯಕ್ತಿ, ರಾಜ್ಯ ಕಾಂಗ್ರೆಸ್ನ ಬಹಳ ಹಿರಿಯ ಸದಸ್ಯರು, ತಳಮಟ್ಟದ ಕಾರ್ಯಕರ್ತನಿಂದ ಹಿಡಿದು ಇವತ್ತು ಸಚಿವನಾಗಿ ಬೆಳೆದು ನಿಂತು ಇವತ್ತಿನ ತಮ್ಮ ಇಲಾಖೆಗೆ ನ್ಯಾಯವನ್ನು ಒದಗಿಸ್ತಾ ಇರುವಂಥ ಬಹಳ ಹಿರಿಯರಾಗಿರುವ ಸಚಿವರಾಗಿರುವ ಎನ್.ಎಸ್. ಬೋಸರಾಜ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರನ್ನು ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತೀನಿ. ಬೋಸರಾಜ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ನೀವು ಎಲ್ಲರೂ ಗೆದ್ದು ಮಂತ್ರಿ ಆಗಿದ್ರೆ ನೀವು ಮಂತ್ರಿಯಾದ ನಂತರ ಗೆಲ್ಲಬೇಕಿತ್ತು. 6 ತಿಂಗಳ ಒಳಗೆ ಒಂದು ಚುನಾವಣೆಯಲ್ಲಿ ಗೆದ್ದು ನಿಮ್ಮ ಸ್ಥಾನವನ್ನು ಗಟ್ಟಿ ಮಾಡಿ ಉಳಿಸ್ಕೋಬೇಕಾಗಿತ್ತು. ಅವತ್ತಿನ ಸಂದರ್ಭ ಹೇಗಿತ್ತು? ಈಗ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗಿದೆ. ರಾಯಚೂರು ಜಿಲ್ಲೆಯಲ್ಲಿ 7ರಲ್ಲಿ 5 ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದೆ. ಜನರಲ್ನವ್ರಿಗೆ ಇರ್ತಕ್ಕಂಥ 2 ಅವಕಾಶ ಇದೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಮೈನಾರಿಟಿಗೆ, ಒಬ್ಬ ಜನರಲ್ ಲಿಂಗಾಯತರಿಗೂ ಕೊಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಾನು ಕಾಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ. ಸೊ ಅದನ್ನು ಗುರ್ತಿಸಿ ನಮ್ಮ ಜವಾಬ್ದಾರಿ ನಾನು ಮಾಡಿದರೆ ನಾನು ಸರಿಯಾದ ರೀತಿಯಲ್ಲಿ ಅಲ್ಲಿ ಕಾಂಗ್ರೆಸ್ ಪಕ್ಷ 4 ಸೀಟ್ ಗೆಲ್ಲಲಿಕ್ಕೆ ನಂದಾದಂಥ ಪಾತ್ರ ನನ್ನ ಪ್ರಯತ್ನ ಇತ್ತು. AICCನವ್ರಿಗೆ ಗುರ್ತಿಸಿ ಮತ್ತು ಅದರ ಜೊತೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯವರು, ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ DK ಶಿವಕುಮಾರ್ ಅವರ ಒಂದು ಚರ್ಚೆದ ಮುಖಾಂತರ ನಮಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಅಭೂತಪೂರ್ವವಾದಂಥ ಗೆಲುವನ್ನು ಕಾಂಗ್ರೆಸ್ ಕಳೆದ ಬಾರಿಯ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ ಪಡ್ಕೊಂಡ್ಬಿಟ್ಟಿತ್ತು. ಎಲ್ಲಿವರೆಗೆ ಅಂತಂದ್ರೆ ಆ ಮ್ಯಾಸಿವ್ ಮೆಜಾರಿಟಿಯ 136 ಸರ್ಕಾರವನ್ನು ಅಲುಗಾಡಿಸೋದಕ್ಕೆ ಬಿಡಿ, ಮುಟ್ಟೋದಕ್ಕೆ ಕೂಡ ಸೋಕೋದಕ್ಕೆ ಕೂಡ ಆಗೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ನಿಮ್ಗೆ ಅಧಿಕಾರ ಕೊಟ್ಟಿತ್ತು. ಆದರೆ 1 ವರ್ಷ ಹೆಚ್ಚು ಕಡಿಮೆ 3 ತಿಂಗಳು, 4ನೇ ತಿಂಗಳಿಗೆ ಆರಂಭ ಆಗಿದೆ. ಈ ಸುದೀರ್ಘವಾದಂಥ 16 ತಿಂಗಳುಗಳ ರಾಜ್ಯದ ಆಡಳಿತ ಮತ್ತು ಆಡಳಿತಾತ್ಮಕ ನಡೆಗಳು ಹೇಗಿದೆ? ತೃಪ್ತಿ ಕೊಟ್ಟಿದೆಯಾ ತಮಗೆ ಸಚಿವರಾಗಿ? ಕಾಲ ಬದಲಾವಣೆ ಆದಂಗೆಲ್ಲ ಸಮಸ್ಯೆಗಳು ಭಾಳ ಆಗ್ತಿರ್ತವೆ. ಅದರ ಜೊತೆಯಲ್ಲಿ ರಾಜಕೀಯದ ಪರಿಸ್ಥಿತಿಗಳು ಭಾಳ ಬದಲಾವಣೆ ಆಗ್ತಾ ಇದ್ದಾವೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅನೇಕ ವರ್ಷಗಳು ಕೇಂದ್ರದಲ್ಲಿ ಕೆಲಸ ಮಾಡ್ತು. ಕೇಂದ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಫೆಡರಲ್ ಸಿಸ್ಟಮ್ನಲ್ಲಿ ಯಾವ ರೀತಿಯಾಗಿ ಸರ್ಕಾರಗಳು ನಡೆಸಬೇಕು ಮತ್ತು ಪಕ್ಷವನ್ನು ಸಹಿತ ಯಾವ ರೀತಿಯಾಗಿ ಸಂಘಟನೆಗಳಾಗಬೇಕು ಮತ್ತು ಜನರಿಗೆ ಅಭಿಪ್ರಾಯ ಬರ್ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ಬೇಕು ಎಂಬುದಿತ್ತು. ಈ BJPಯವರು ಇವರು ಅಧಿಕಾರಕ್ಕೆ ಬಂದ ನಂತರ ಅಮಿತ್ ಶಾ ಅವರು ಮತ್ತು ಮೋದಿಯವರು ಅವರ ಪ್ರಯತ್ನಗಳೇ ಇಡೀ ನಮ್ಮ ದೇಶದ ಇತಿಹಾಸವನ್ನು ಬದಲಾವಣೆ ಮಾಡಿದೆ. ಅವರು ಕೇವಲ ಅಧಿಕಾರ ಬೇಕು, ಅವ್ರಿಗೆ ಸೈದ್ಧಾಂತಿಕವಾಗಿ ಅವ್ರಿಗೆ ಯಾವುದೇ ನಂಬಿಕೆ ಇಲ್ಲ. ಹಾಗಾಗಿ ಸಂವಿಧಾನಬದ್ಧವಾಗಿ ಆರಿಸಿ ಬಂದಿರತಕ್ಕಂಥ ಅನೇಕ ರಾಜ್ಯ ಸರ್ಕಾರಗಳನ್ನು ಅವರು ಆಪರೇಷನ್ ಕಮಲದ ಮುಖಾಂತರ, ಇನ್ಕ್ಲೂಡಿಂಗ್ ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ, ಡೆಲ್ಲಿ ಮತ್ತು ಎಲ್ಲ ಕಡೆನೂ ಅವರು ಪ್ರಯತ್ನಗಳು ನಡೆಸಿದರು. ಕೆಲವೊಂದು ಕಡೆ ಮಹಾರಾಷ್ಟ್ರ, ಕರ್ನಾಟಕ, ಇಲ್ಲೆಲ್ಲ ಕಡೆ ಅವರು ಯಶಸ್ಸಾದರು. ಸೊ ಇದು ಓಪನ್ ಆಗಿ ಇಡೀ ದೇಶದ ಜನರಿಗೆ ಗೊತ್ತಿದೆ. ಹಣ ಕೊಟ್ಟು ಖರೀದಿ ಮಾಡಿ ಶಾಸಕರು ಸಂವಿಧಾನಬದ್ಧವಾಗಿ ಆಗಿರ್ತಕ್ಕಂಥ ಸರ್ಕಾರಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಅಂತೇಳಿ. ಸರ್ಕಾರ ಬಂದ ತಕ್ಷಣ ಶುರು ಮಾಡಿದರು ಆಪರೇಷನ್ ಕಮಲ ಮಾಡಬೇಕು ಅಂತೇಳಿ. CBIನ ಉಪಯೋಗ ಮಾಡಿದರು, EDನ ಉಪಯೋಗ ಮಾಡಿದರು, ಎಲೆಕ್ಷನ್ ಕಮಿಷನ್ ಅಂತ ಕೆಲವೊಂದು ಕೇಸ್ಗಳಲ್ಲಿ ಪ್ರಯೋಗ ಮಾಡಿದರು. ಈ ರೀತಿಯಾಗಿ ಈ ಸಂಸ್ಥೆಗಳಿಂದ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಪರಿಸ್ಥಿತಿನೇ ಚಿತ್ರಗೊಳಿಸ್ಬೇಕಂತ ಒಂದು ಪ್ರಯತ್ನಗಳು ಮಾಡಿದರು. ಅವ್ಯಾವು ಸಫಲ ಆಗಲಿಲ್ಲ. ಅನೇಕರನ್ನ ಎತ್ತಿಕಟ್ಟಿ ಸಿದ್ದರಾಮಯ್ಯನವ್ರು ಡ್ಯಾಮೇಜ್ ಮಾಡಬೇಕು, ಸಿದ್ದರಾಮಯ್ಯನವ್ರು ಡ್ಯಾಮೇಜ್ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಪಾರ್ಟಿನ ವೀಕ್ ಮಾಡಬೇಕು ಅಂತೇಳಿ ಆ ಪ್ರಯತ್ನಗಳು ಮಾಡಿದೆವು. ನೀವು ವಿಪಕ್ಷದವರು ಮಾಡ್ತಿದ್ದಾರೆ ಅಸ್ತೀರಾ ಅಂತ ಹೇಳ್ತೀರಿ. ಆದರೆ ನನ್ನ ಪ್ರಕಾರ ರಾಜ್ಯದಲ್ಲಿ ಒಬ್ಬರು ಸಿಟ್ಟಿಂಗ್ ಮುಖ್ಯಮಂತ್ರಿಗಳಿರೋ ಸಂದರ್ಭದಲ್ಲಿ ತಾನು ಮುಖ್ಯಮಂತ್ರಿ ಆಗಬೇಕು ಅಂತ 4-5 ಜನ ದೊಡ್ಡ ದೊಡ್ಡ ನಾಯಕರುಗಳು, ರಾಜ್ಯದ ಪ್ರಮುಖ ಕಾಂಗ್ರೆಸ್ ನಾಯಕರುಗಳು ಮಾತಾಡೋದಕ್ಕಿಂತ ಅಸ್ಥಿರತೆ ನಿಮ್ಗೆ ಯಾವ ವಿಪಕ್ಷ ಕೊಡ್ಬೇಕು? ಈಗ ನೋಡಿ, ತಾವೆಲ್ಲ ಇಡೀ ರಾಜ್ಯಕ್ಕೆ ದೇಶಕ್ಕೆ ನ್ಯೂಸ್ ಕೊಡ್ತಕ್ಕಂಥದ್ದು. ತಾವು ಕ್ಲಾರಿಟಿ ನೋಡಿರ್ತೀರಿ. ಒಂದೇ ಉದಾಹರಣೆ, ದೇಶಪಾಂಡೆ ಅವರು ಅತ್ಯಂತ ಹಿರಿಯರು, 9 ಸಲ ಶಾಸಕರಾಗಿ ಆರಿಸಿ ಬಂದಿರ್ತಕ್ಕಂಥ.
ಅವ್ರು ಮೈಸೂರಿಗೆ ಹೋದಕ್ಕಂಥ ಸಂದರ್ಭದಲ್ಲಿ ನಮ್ಮ ಮೀಡಿಯಾದವ್ರಿಗೆ ಕೇಳಿದರು, ಇಲ್ಲಪ್ಪ ನಾನು ಯಾಕೆ ಮಿನಿಸ್ಟರ್ ಆಗಿರೋದು, ನಾನು ಮಿನಿಸ್ಟರ್ ಆಗಿ ಭಾಳ ದನಕಡೆ ಭಾಳ ಆಯಿತು, ಏನಾದರೂ ಆಗಬೇಕಾದ್ರೆ ಮುಖ್ಯಮಂತ್ರಿ ಆಗಬೇಕು ಅಂತಂದರು. ಅಲ್ಲಿಂದ ವಿಷಯ ಶುರು ಆಯಿತು. ಅವ್ರು ಹೇಳಿದ್ದು ಯಾವ ಸ್ವಭಾವದಿಂದ ಇರೋದು, ಅವ್ರ ಅತ್ಯಂತ ಸ್ನೇಹಿತರು ಸಿದ್ದರಾಮಯ್ಯನವರಿಗೆ ಅವರಿಬ್ಬರು. ಅದ್ರ ಜೊತೆಯಲ್ಲಿ ದೇಶಪಾಂಡೆಯವರು ಯಾವಾಗಲೂ ಈ ಪಕ್ಷಕ್ಕೆ ಬಂದಾಗಲಿದ್ದನು ಪಾರ್ಟಿ ಬಗ್ಗೆ ಪ್ರತಿಯೊಂದು ಸಣ್ಣ ವಿಷಯ ಸಹಿತ ಭಾಳ ಸೂಕ್ಷ್ಮತೆಯಿಂದ ಮಾತನಾಡ್ತಕ್ಕಂಥವ್ರು. ಅವ್ರು ಹೇಳಿರ್ತಕ್ಕಂಥ ಕ್ಯಾಜುವಲಿ ಹೇಳಿದರು. ಅಲ್ಲಿಂದ ಶುರು ಆಯಿತು ಈ ಸಬ್ಜೆಕ್ಟ್ ಇತ್ತೀಚೆಗೆ. ಈಗ ಸತೀಶ್ ಜಾರಕಿಹೊಳಿ ತಮ್ಮ ಇಲಾಖೆಯ ಕೇಂದ್ರ ಸರ್ಕಾರದ ಹತ್ರ ಸಂಭಾಷಣೆ ಮಾಡಲಿಕ್ಕೆ ಹೋಗಿದ್ರು. ಹೋದ್ಕೊಳ್ಳೆ ನ್ಯಾಚುರಲಿ ನಾವು ಯಾರೇ ಹೋದರೆ ಅದಾದಮೇಲೆ ನಮ್ಮ ದೇವಾಲಯ ACC ಹೈಕಮಾಂಡ್ ಅಲ್ಲಿಗೆ ಹೋಗ್ತೀವಿ. ಯಾರು ನಾಯಕರುಗಳು ಸಿಗ್ತಾರೋ ಅವ್ರ ಜೊತೆಯಲ್ಲಿ ಮಾತಾಡಿ ಕಷ್ಟ ಸುಖ ಹೇಳ್ಕೊಂಬರ್ತಾರೆ. ಅದರಂಗೆ ಅವ್ರು ಹೋಗಿ ಬಂದಂಥ ಸತೀಶರು ಯಾರೋ ಬೆಳಗ್ಗೆ ಕೇಳಿದ್ರು MB ಪಾಟೀಲ್ ಅವ್ರ ಇಲಾಖೆ ಸಲುವಾಗಿ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಮಂತ್ ನಾನು ಹೋಗೋರೆಲ್ಲ ಇಲಾಖೆ ಸಲುವಾಗಿ ಅಂತಾನೆ ಹೇಳಿದ್ರು. ಸೋಮಣ್ಣವರು ಇಲ್ಲ, ನಾನು ಸೋಮಣ್ಣವ್ರ ಹತ್ರ ಮಾತಾಡಿದೆ, ನಮ್ಮ ಜಲಶಕ್ತಿಗೆ ಅವ್ರಿಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ವೀಕ್ ಮೀಟಿಂಗ್ ಅರೇಂಜ್ಮೆಂಟ್ ಮಾಡಬೇಕಂತ ಡೆಲ್ಲಿ ಮಾತಾಡಿದ್ವಿ. ನಾನು ಅವ್ರ ಸಮಯ ಕೊಟ್ಟಿದ್ಕೊಳ್ಳೆ ನಾನು ಹೋಗ್ತೀನಿ ಅವಾಗ. ಸೊ ಸಹಜವಾಗಿ ನಾವು ಡೆಲ್ಲಿಗೆ ಹೋಗ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಜೊತೆಯಲ್ಲಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ನ್ಯಾಯ ಒದಗಿಸೋದು ಕೇಳಲಿಕ್ಕೆ ಹೋಗ್ತೀವಿ. ಆ ಸಂದರ್ಭದಲ್ಲಿ ನಮ್ಮ ಪಕ್ಷದ ದೇವಾಲಯ ಅಲ್ಲೇ ಇರೋದ್ರಿಂದ ನಾವು ಅಲ್ಲಿಗೆ ಹೋಗ್ತೀವಿ. ಅಲ್ಲ, ಈಗ ನೋಡಿ 2028ಕ್ಕೆ ಈಗಾಗಲೇ ಟವಲ್ ಹಾಕಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ನಾನು 28ಕ್ಕೆ ಮುಖ್ಯಮಂತ್ರಿ ಆಗುವಂತ ನಮ್ಮ ಪ್ರಯತ್ನ ಇದೆ, 28ಕ್ಕೆ ನಾನು ಮುಖ್ಯಮಂತ್ರಿ ಆಗುವ ಪ್ರಯತ್ನದಲ್ಲಿ ನಾನು ಇದೀನಿ ಅನ್ನೋದು ನಾವು ಒಪ್ಕೊಂಡಿದ್ದಾರೆ. MB ಪಾಟೀಲ್ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ CM ಆಗೋ ಅರ್ಹತೆ ಇದೆ, ನಾವೆಲ್ಲ ಅವ್ರಿಗಿಂತ ಸೀನಿಯರು, ಅವ್ರು ಹಾಕಿಂತ ಮೊದಲು ನಾವು ಆಗ್ಬೇಕಾಗತ್ತೆ. ಈಗ ನೀವು ಯಾರನ್ನ ಕೇಳ್ತಾರೋ ಅವರೆಲ್ಲ ಸಹಜವಾಗಿ ರೆಸ್ಪಾನ್ಸ್ ಆ ರೀತಿ ಕೊಡ್ತಾ ಇದ್ದಾರೆ. ಯಾರು ನಾವು 28 ಆಗಬೇಕು ನಾವು ಆಗ್ತೀವಿ ಅಂತ ಹೇಳ್ತಕ್ಕಂಥವ್ರು ಯಾರೂ ಇಲ್ಲ. ನಾವು ಕ್ಯಾಬಿನೆಟ್ನಲ್ಲಿದ್ದೀವಿ. ಪ್ರತಿಯೊಂದು ಸಬ್ಜೆಕ್ಟ್ ಇವತ್ತಲ್ಲಿ ನೀವು ನೋಡ್ತಾ ಇದ್ದೀವಿ. ಯಾವುದೇ ಡಿಸಿಪ್ಲಿನರಿ ಇವತ್ತು ಮಹಾರಾಷ್ಟ್ರದಲ್ಲಿ ಗೌರ್ಮೆಂಟ್ ನಡೀತಾ ಇದೆ ನೋಡಿದ್ರಲ್ಲ, ಅವ್ರ ಫೈನಾನ್ಸ್ ಮಿನಿಸ್ಟ್ರು ಪವರ್ ಇದ್ದಾರೆ. ಮುಖ್ಯಮಂತ್ರಿಗಳ ಹೆಸರು ಮುಖ್ಯಮಂತ್ರಿ ಫೋಟೋ ಇಲ್ಲದಂಗೆ ಅವರೇ ನಾನೇ ಕೊಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ. ಈಗಾಗಲೇ ಶುರುವಾಗಿದೆ ಅವ್ರ ಜೊತೆಯಲ್ಲಿ ಅಜಿತ್ ಪವಾರ್ಗೆ ಮುಖ್ಯಮಂತ್ರಿಗಳಿಗೆ. ಈ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಯಾರೆಲ್ಲರೂ ಬಂಡೆ ಅಂತಾರ, ಟವಲ್ ಹಾಕ್ಯಾರ ಅದು ಅಂತೇಳಿ ದಿನ ಅಶೋಕ್ ಅವರು, ಜೋಶಿಯವರು ನಮ್ಮಲ್ಲಿ ಜಗಳ ಹುಟ್ಟಿಸ್ತಕ್ಕಂಥ ಪ್ರಯತ್ನ ಅವ್ರು ಏನು ಮಾಡ್ತಾ ಇದ್ದಾರೆ. ಸೊ ಅದಿಷ್ಟಲ್ಲಿ ನಾನು ಇದ್ದೀನಿ ನೀನು ಇದ್ದೀನಿ ಅಂತ ಎಲ್ಲರೂ ಮಾತಾಡಿದಾರೆ, 3-4 ಮಂದಿ ಮಾತಾಡಿದ್ದಾರೆ. ಬಟ್ ಯಾರು ಈಗಂತೂ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಯಾರ ಮನಸ್ಸಿನಲ್ಲೂ ಸಿದ್ದರಾಮಯ್ಯನವ್ರ ವಿರುದ್ಧವಾಗಲಿ ಮುಖ್ಯಮಂತ್ರಿಗಳು ಆಗಬೇಕೆಂಬರು ಯಾರದೂ ಇಲ್ಲ. ಬಟ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಈಗ ಮುಖ್ಯಮಂತ್ರಿಗಳು ಸ್ಥಾನದಿಂದ ಇಳಿಯೋ ಪರಿಸ್ಥಿತಿ ಬಂದರೆ ಒಂದು ಪ್ಲಾನ್ B ಅನ್ನೋದು ರೆಡಿ ಆಗಿರಬೇಕಲ್ಲ? ಅಥವಾ ನೀವು ಮುಖ್ಯಮಂತ್ರಿಗಳ ಸ್ಥಾನ ಅಲ್ಲಾಡೋದೇ ಇಲ್ಲ ಮೂಢ ಹಗರಣದಲ್ಲಿ ಅಥವಾ ಮೂಢ ವಿಚಾರದಲ್ಲಿ ಹೈಕೋರ್ಟ್ನಲ್ಲಿ ಏನಿದೆ ಅದೀಗ ಮುಖ್ಯಮಂತ್ರಿಗಳ ಪರವಾಗಿ ಬರುತ್ತೆ ಅನ್ನುವಂಥ ಅತಿ ಆತ್ಮವಿಶ್ವಾಸ ಅಂತ ಅನಿಸೋದಿಲ್ವಾ? 100% ನಮಗೆ ವಿಶ್ವಾಸ ಇದೆ. ಅವರು ಯಾವುದ್ರಾದ್ರಾಗ ಏನು ತಪ್ಪು ಮಾಡಲಿಲ್ಲ, ಅವ್ರು ಎಲ್ಲಿ ಯಾವುದೇ ಅವರ ನ್ಯಾಯ ಒದಗಿಸಂತ ಕೇಳಲಿಲ್ಲ, ಮೊಳದಲ್ಲಿ ಅಪ್ಲಿಕೇಶನ್ ಇಲ್ಲ, ಯಾರಿಗೂ ಫೋನ್ ಮಾಡಿಲ್ಲ, ಇನ್ಫ್ಲೂಯೆನ್ಸ್ ಮಾಡಿಲ್ಲ. ಅವರು ಅದು ಪಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿ ಅವರು ಇರಲಿಲ್ಲ. ಇರ್ತಕ್ಕಂಥದ್ದು BJP ಸರ್ಕಾರ, ಅಲ್ಲಿರ್ತಕ್ಕಂಥದ್ದು ಕಾರ್ಪೊರೇಷನ್ ಇರ್ತಕ್ಕಂಥ BJP ಅವರಿದೆ ಆಡಳಿತದಲ್ಲಿ. ಮತ್ತು ಇನ್ನೊಂದು ಏನಂದರೆ, ಏನೇ ಒಬ್ಬ ಮುಖ್ಯಮಂತ್ರಿ ಆಗಿದ್ದವನು ಯಾರೇ ಇರಲಿ ಮುಖ್ಯಮಂತ್ರಿ, ಏನಾದರೂ ಒಂದು 10 ಸೈಟೋ 20 ಸೈಟೋ ಪಡಿಬೇಕಂದ್ರೆ ಇವತ್ತು ವರ್ಷಾನುಗಟ್ಟಲೆ ಬೇಕಾಗಿಲ್ಲ. ಅದಕ್ಕೆ ವಾರದಲ್ಲಿ ಮಾಡ್ಕೋಬೋದು, ತಿಂಗಳಲ್ಲಿ ಮಾಡ್ಕೋಬೋದು. ಇದು ಅನೇಕ ವರ್ಷಗಳಿಂದ ಬಂದಿರತಕ್ಕಂಥ ಸಬ್ಜೆಕ್ಟನ್ನು 10 ವರ್ಷ ಕಾಲ ಹಿಡಿತು ಅದಕ್ಕೆ. ಆ ಸಬ್ಜೆಕ್ಟನ್ನು ತಗೊಂಡು ಬಂದು ರಾಜ್ಯಪಾಲರಂಥವ್ರು ಈ BJP ಅವರು JDS ಮಾಡಿರ್ತಕ್ಕಂಥ ಕುತಂತ್ರದಿಂದ ಆ ರಾಜ್ಯಪಾಲರ ಆಫೀಸನ್ನು ದುರುಪಯೋಗ ಮಾಡ್ಕೊಂಡು ಯಾರೋ ಅನಾಮಕರು ಅವ್ರಿಗೆ 25 ಲಕ್ಷ ಸುಪ್ರೀಂ ಕೋರ್ಟ್ನಲ್ಲಿ ಪೆನಾಲ್ಟಿ ಹಾಕ್ಯಾರ ಒಬ್ಬರ ಮೇಲೆ. ಅಂಥವ್ರು 11 ಗಂಟೆಗೆ ಬೆಳಗ್ಗೆ ತಂದು ಒಂದು ಅಪ್ಲಿಕೇಶನ್ ಕೊಟ್ಟರೆ ಅದ್ರ ಮೇಲೆ ಸಾಯಂಕಾಲ 8 ಗಂಟೆ ಒಳಗಾಗಿ ರಾಜ್ಯಪಾಲರು ನೋಟಿಸ್ ಕಳಿಸ್ತಾರೆ. ಅಂದರೆ ಎಷ್ಟು ಮಟ್ಟಿಗೆ BJP JDSನವರು ಈ ರಾಜ್ಯ ಸರ್ಕಾರ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರೆಲ್ಲ ಪ್ರಯತ್ನಗಳು ವಿಫಲ ಆಗೋದು ಅಂತ ರಾಜ್ಯಪಾಲರು ಉಪಯೋಗ ಮಾಡ್ಕೊಂಡು ಸಿದ್ದರಾಮಯ್ಯವ್ರಿಗೆ ಮಸಿ ಬೆಳಿಬೇಕು, ಅವರ ಸೀಟ್ಲಿಂದ ಕೆಳಗಿಳಿಸ್ಬೇಕು, ಆಮೇಲೆ ನಾನು ನೀನು ಆಗ್ತದಲ್ಲಿ ಕಾಂಗ್ರೆಸ್ಸಲ್ಲಿ ಜಗಳ ಶುರು ಆಗ್ತಂಬೋದೇ ಅವ್ರ ಪ್ರಯತ್ನ. ಬಟ್ ಸರ್ಕಾರ ಪರೋಕ್ಷವಾಗಿ ಒಪ್ಕೊಳ್ತಲ್ಲ. ಮೊನ್ನೆ ಅಧಿಕಾರಿಯನ್ನ ಅಮಾನತು ಮಾಡೋ ಸಂದರ್ಭದಲ್ಲಿ ಅವ್ರು ಕೊಟ್ಟಿರುವಂತಹ ಅಥವಾ ಅವ್ರು ಕೊಟ್ಟಿರುವ ಅನುಪಾತ ಮತ್ತು ಕೊಟ್ಟಿರುವ ಸಂದರ್ಭ ಇದ್ಯಾವುದು ಆ ಕಾಯ್ದೆಗೆ ಅಥವಾ ಕಾನೂನಿಗೆ ಅನುಸಾರವಾಗಿಲ್ಲ, ಅವ್ರು ಅಲ್ಲಿ ಅಕ್ರಮ ಆಗಿದೆ ಅಂತ ಅಮಾನತು ಪತ್ರದಲ್ಲಿ ಉಲ್ಲೇಖ ಆಗುತ್ತೆ. ಸರ್ಕಾರ ಪರೋಕ್ಷವಾಗಿ ಒಪ್ಕೊಂಡಂಗಲ್ಲ. ಈಗ ನೋಡಿ, ಕೇವಲ ಇದು ಒಂದೇ ಕೇಸ್ನಲ್ಲಿ ಅಲ್ಲ, ಅವರು ಅನೇಕ ಮುಳಾದಲ್ಲಿ ಅನೇಕ ಸಂದರ್ಭಗಳು ಸಾಕಷ್ಟು ಆಗ್ಯಾವ. ಈಗ ನಿನ್ನೆ ಮೊನ್ನೆದು ಮತ್ತೆ ಬಂದಿದೆ. ಸೊ ಆ ಮುಳಾದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ, ಅವನ ಕಾಲಕ್ಕೆ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಕಾರಣಕ್ಕೆ ಅವ್ರು ಸಸ್ಪೆಂಡ್ ಆದರು. ಕೇವಲ ಸಿದ್ದರಾಮಯ್ಯನವ್ರದ್ದು ಪಾರ್ವತಮ್ಮನವ್ರ ಹೆಸರ ಮೇಲೆ ಆಗಿರ್ತಕ್ಕಂಥಲ್ಲ. ಬಟ್ ನೇರವಾಗಿ ಒಂದು ಮಾತ್ರ ಎಲ್ಲರಿಗೂ ಸ್ಪಷ್ಟವಾಗಿರ್ತಕ್ಕಂಥ, ನೇರವಾಗಿ ಈ ಕೇಸಿನಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರ ಇಲ್ಲ.
ಸಿದ್ದರಾಮಯ್ಯನವರು ಯಾವುದೇ ಇನ್ಫ್ಲುಯೆನ್ಸ್ ಮಾಡಿಲ್ಲ, ಇನ್ಫ್ಲುಯೆನ್ಸ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಅವ್ರು ಇರಲಿಲ್ಲ. ಒಬ್ಬ ಮುಖ್ಯಮಂತ್ರಿಗಳು ಒಂದು 14 ಸೈಟ್ ಪಡಿಬೇಕಾದ್ರೆ ಈ ರೀತಿ ಪ್ರಯತ್ನ ಮಾಡುವಂಥ ಅವಸರ ಇಲ್ಲ ಈ ದೇಶದಲ್ಲಿ ಯಾವುದೇ ಮುಖ್ಯಮಂತ್ರಿ. ಸೊ ಅಂತ ಅಲ್ಲಿ ಸುಮ್ಮನೆ ಅವ್ರ ಮೇಲೆ ಅಂದರೆ ಮಸಿ ಬೆಳಿಬೇಕು, ಅವ್ರಿಗೆ ಕಪ್ಪು ಚೂಕ ತರಬೇಕು, ಅವರ ಅಡ್ಮಿನಿಸ್ಟ್ರೇಷನ್ನ ಕೆಡಿಸ್ಬೇಕು ಅಂತೇಳಿ. ನೋಡಿ ನೀವು ಜೋಶಿಯವರು ಮೊದಲೆಲ್ಲ ಕೇಂದ್ರ ಸರ್ಕಾರ ಸಂಬಂಧಪಟ್ಟಿದ್ದು, ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದ ವಿಷಯಗಳ ಬಗ್ಗೆ ಮಾತಾಡ್ತಿದ್ರು ನೀವು ಸರಿ ಮಾಡಿ. ಇವತ್ತು ಪ್ರತಿನಿತ್ಯ ಫಸ್ಟ್ ಕಾಮೆಂಟ್ ಜೋಶಿಯವ್ರದ್ದು ಇರ್ತದೆ. ಏನು ಉದ್ದೇಶ? ಏನು ಜೋಶಿಯವ್ರದ್ದು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಸಮಾಧಾನ ಆಗಲಿ, ರಾಜ್ಯಕ್ಕೆ ತಂದಿರ್ತಕ್ಕಂಥ ಯೋಜನೆಗಳಾಗಲಿ, ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ನ್ಯಾಯ ಆಗಲಿ, ಏನು ಮಾಡಿದ್ದಾರೆ ಅವರು? ಬೇರೆ ಏನೇ ಇಲ್ಲ, ಇದರದ್ದೇ ಮಾತಾಡಿದ್ದೆ. ನಮ್ಮ ಮುಂಚಿನ ಸಾಯಂಕಾಲ ತನಕ ಮೂರು ಗ್ರೂಪ್ ಆಗ್ಯಾವ ಬಿ ಜೆ ಪಿಯಲ್ಲಿ. ಅವ್ರು ನಮ್ಮ ಬಗ್ಗೆ ಮಾತಾಡ್ತಾರೆ, ಕಾಂಗ್ರೆಸ್ ಬಗ್ಗೆ. ನಾವೆಲ್ಲ ಒಂದೇ ಇದ್ದೀವಿ, ಇಡೀ ಹೈಕಮಾಂಡ್ ಒಂದು ಕಡೆ ಇದೆ, ಕಾರ್ಯಕರ್ತರು ಇದ್ದಾರೆ, ಶಾಸಕಾಂಗ ಪಕ್ಷ ಹೇಳಿದೆ, ಮಂತ್ರಿ ಮಂಡಳಿ ಎಲ್ಲ ಏಕತೆ ಇದೆ, ಎಲ್ಲ ಇಷ್ಟೆಲ್ಲ ಇದ್ದರೆ ಅವ್ರು ನಮ್ಮ ಬಗ್ಗೆ ಮಾತಾಡ್ತಾರೆ. ಅವರೆಲ್ಲ ಮೂರು ಗುಂಪಾಗಿ ಹೊಡೆದಾಡ್ತಾ ಇದ್ದಾರೆ. ಈಗ ಕುಮಾರಸ್ವಾಮಿ ಅವರಿಂದ 4 ಗುಂಪು ತಯಾರಾಗಿದೆ. ಈಗ ನೀವು ಕಾಂಗ್ರೆಸ್ ಅಲ್ಲಿ ಹಾಗಾದ್ರೆ ಗುಂಪುಗಾರಿಕೆನೇ ಇಲ್ಲ, ಕಾಂಗ್ರೆಸ್ ನೋಡಿ ಒಂದಾಗಿದ್ದೀವಿ. ನಾನು ಇತಿಹಾಸದಲ್ಲಿ ನಾನು ಹೇಳ್ತೇನೆ, 54 ವರ್ಷ ಆಗಿದೆ ಈ ಕಾಂಗ್ರೆಸ್ ಪಾರ್ಟಿಯಲ್ಲಿ. ನಾನು ವೀರೇಂದ್ರ ಪಾಟೀಲ್ ಫಸ್ಟ್ ಟೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ದಾಗ ನೋಡಿದ್ದೀನಿ, ದೇವರಾಜ ಅರಸು ನೋಡಿದ್ದೀನಿ, ಮತ್ತು 89ನಲ್ಲಿ ವೀರೇಂದ್ರ ಪಾಟೀಲ್ ಮಿನಿಸ್ಟರ್ ನೋಡಿದ್ದೀನಿ. ಎಂದು ಈ ರೀತಿಯಾದಂಥ ಪರಿಸ್ಥಿತಿ ಒಂದಾಗಿ ಒಕ್ಕಟ್ಟಾಗಿ ಇಡೀ ಶಾಸಕಾಂಗ ಪಕ್ಷ, ಇಡೀ ಕಾರ್ಯಕರ್ತರು, ಇಡೀ ಹೈಕಮಾಂಡ್ ಈ ರೀತಿಯಾದಂಥ ನಿರ್ಧಾರ ಎಂದೂ ಒಂದು ದಿವಸ ಕಾಂಗ್ರೆಸ್ ಪಾರ್ಟಿಗೆ ಬಂದಿಲ್ಲ ಇತ್ತೀಚಿನ ಕಾಲದಲ್ಲಿ. ಎಲ್ಲರೂ ಒಂದಾಗಿದ್ದಾರೆ. ಸೊ ಅವ್ರದ್ದು ಒಟ್ಟಾರೆ ಉದ್ದೇಶ ಅಂದರೆ ಅನ್ಸ್ಟೇಬಲ್ ಮಾಡಬೇಕು ಇಲ್ಲಿ ಗೌರ್ಮೆಂಟ್ನ, ಅನ್ಸ್ಟೇಬಲ್ ಆಗಬೇಕು, ಕಾಂಗ್ರೆಸ್ ವೀಕ್ ಆಗಬೇಕಾದ್ರೆ ಸಿದ್ದರಾಮಯ್ಯನವ್ರನ್ನ ಡ್ಯಾಮೇಜ್ ಮಾಡಬೇಕೆಂಬುದೇ ಮುಖ್ಯ ಉದ್ದೇಶ. ಅದಕ್ಕೆ ಒಂದೊಂದೊಂದೊಂದು ತರ್ತಾ ಇದ್ದಾರೆ. ಅವ್ರಿಗೆ ಬಿಡೋದಿಲ್ಲ, ಇದರಂಗೆ ಮಾಡ್ತಾ ಇರ್ತಾರೆ. ಆದ್ರೆ ಈಗ ಈ ಎಲ್ಲ ಆರೋಪಗಳ ನಡುವೆ ವಾಲ್ಮೀಕಿ ಹಗರಣದ 87-88 ಕೋಟಿ ಹಣ ಏನು ಮುಖ್ಯಮಂತ್ರಿಗಳು ಸದನದಲ್ಲೇ ಹೇಳ್ತಾರಲ್ಲ, ಹೌದು ಅಕ್ರಮ ಆಗಿದೆ ಅಂತ, ಅದನ್ನ ಬಿಜೆಪಿ ಅವ್ರು ತರಿಸ್ಕೊಂಡ್ರ ಅಥವಾ ಬಿಜೆಪಿ ಅವ್ರು ಮಾಡಿಸಿದ್ರ? ಅದನ್ನ ನಾವು ಅಕ್ರಮ ನಡೆದಿಲ್ಲ ಅಂತ ಹೇಳಿಲ್ಲ. ಅವೆಲ್ಲ ಇಂಡಿಪೆಂಡೆಂಟ್ ಬಾಡೀಸ್, ಗೌರ್ಮೆಂಟ್ಲಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟ ನಂತರ ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎಲೊಕೇಶನ್ ಆಗಿದ ಪ್ರಕಾರ ಆ ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಅವರು ಮಾಡಿರ್ತಕ್ಕಂಥ ಅಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟ್ರು ಸ್ಟಾಫ್ ಮಾಡಿರ್ತಕ್ಕಂಥದ್ದು. ಅದು ಮಾಹಿತಿ ಬಂದು ಕೂಡ ತಕ್ಷಣ ಸಿಟ್ ಆರ್ಗನೈಸ್ ಮಾಡಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟರು. ಆಗಿರ್ತಕ್ಕಂಥ 89 crores ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥ. ಇದರಲ್ಲಿ ಮೇಜರ್ ಪಾರ್ಟ್ ಬ್ಯಾಂಕ್ನವ್ರು ಒಪ್ಪಲಿದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಷನಲ್ ಬ್ಯಾಂಕ್ನವ್ರು ಮಿಸ್ಯೂಸ್ ಆಗಬೇಕಾದ್ರೆ ಆಗಿರ್ತಕ್ಕಂಥದ್ದು ನ್ಯಾಷನಲ್ ಬ್ಯಾಂಕ್ನಿಂದ. ನ್ಯಾಷನಲ್ ಬ್ಯಾಂಕ್ನಲ್ಲಿ 5 ಕೋಟಿಗಿಂತ ಜಾಸ್ತಿ ಆಯ್ತು ಅಂದರೆ ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಮಾಹಿತಿ ಇರ್ತದೆ ಅಂತೇಳಿ ಅವರು ಹೇಳ್ತಾರೆ. ಎನಿಥಿಂಗ್ ಮೋರ್ ದೆನ್ 5 crores ಅವ್ರು ರಿಸರ್ವ್ ಬ್ಯಾಂಕ್ ತನಕ ಅಲ್ಲಿ ಮೇಲೆ ಅವ್ರಿಗೆ ಗೊತ್ತಿರ್ತದೆ. ಇವತ್ತು ನಾವು ಅವರ ಕೇಂದ್ರ ಸರ್ಕಾರದ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರು ವಿಫಲರಾಗಿರೋದ್ರಿಂದ ಈ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ. ಅದಕ್ಕೂ ಜವಾಬ್ದಾರಿ ಮೋದಿಯವರು ವಹಿಸಬೇಕು. ಹೆಂಗೆ ನ್ಯಾಷನಲ್ ಬ್ಯಾಂಕ್ನಲ್ಲಿ ಮಿಸ್ಯೂಸ್ ಆಗ್ತದೆ ಈ ರೀತಿ ಟ್ರಾನ್ಸ್ಫರ್ ಮಾಡಿ ಯಾವುದಾದ್ರು ಪ್ರೈವೇಟ್ ಅಕೌಂಟ್ಸ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ತೆಲಂಗಾಣದಲ್ಲಿ ಇರ್ತಕ್ಕಂಥ ಬ್ಯಾಂಕಿಗೆ ತಪ್ಪು ಮಾಡಿದರೆ ಯಾರಂಬೋದು ಈಗ ಸಿಟ್ಟಿನ ಮುಖಾಂತರ, CBI ಮುಖಾಂತರ, ED ಮುಖಾಂತರ ಬರ್ತಾ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಈ ವರ್ಷದ ಒಳಗಾಗಿ ಅವ್ರು ED ಅವ್ರು ಬಂದರು ಒಳ್ಳೇದಾಯಿತು, CBI ಅವ್ರು ಬಂದರು ಒಳ್ಳೇದಾಯಿತು, ಮಾಡಲಿ. ಅವ್ರು ಏನು ಮಾಡಿ ತೋರಿಸ್ತಾರಂತೆ. ಹೋಗಿ ಅಧಿಕಾರಿಗಳನ್ನ ಕರೆಸಿ ಬೆದರಿಸಿ ಮುಖ್ಯಮಂತ್ರಿಗಳ ಹೆಸರು ಹೇಳು, ಉಪಮುಖ್ಯಮಂತ್ರಿಗಳ ಹೆಸರು ಹೇಳಿದ್ರೆ ನಿನ್ನ ಪರಿಸ್ಥಿತಿ ಭಾಳ ಗಂಭೀರ ಆಗ್ತದೆ ಅಂತೇಳಿ ಅವ್ರು ವಾರ್ನಿಂಗ್ ಕೊಟ್ಟರೆ ಅವನು ಬಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ. ಈ ರೀತಿಯಾದಂಥ ಪ್ರಯತ್ನ ಎಲ್ಲ ಮಾಡಿ ಇಡೀ ದೇಶದಲ್ಲಿ ಇದೇ ಕೆಲಸ ಮಾಡ್ತಾಯಿದ್ದಾರೆ ಅವರು, ಬೆದರಿಸೋದು. ಹಂಗಾಗಿ ಇವತ್ತು ದೇಶದಲ್ಲಿ ಆಗಿರ್ತಕ್ಕಂಥ ED ಕೇಸು, CBI ಕೇಸು ವಿರೋಧ BJP ಬಿಟ್ಟು 95% ವಿರೋಧ ಪಕ್ಷಗಳ ಮೇಲೆ ಇದೆ ಕೇಸ್ಗಳೆಲ್ಲ. ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅಲ್ಲ, ನೀವು ರಾಜ್ಯದಲ್ಲಿ ವಿಚಾರ ಬಂದಾಗ ತನಿಖೆ ಆಗ್ತಿದೆ, ವಿಚಾರ ಗೊತ್ತಾಗುತ್ತೆ, ತನಿಖೆ ಆಗ್ತಿದೆ, ತಪ್ಪಿತಸ್ಥರು ಹೊರಗಡೆ ಬರ್ತಾರೆ ಅಂತ ಹೇಳ್ತೀರಿ. ಸಿದ್ದರಾಮಯ್ಯನವರ ವಿಚಾರದಲ್ಲಿ ತನಿಖೆಗೆ ಅನುಮತಿ ಕೊಟ್ಟಿದ್ದು ಪ್ರಾಸಿಕ್ಯೂಷನ್ 19ನಲ್ಲಿ ಕೊಟ್ಟಿದ್ದಲ್ಲ, 17/A ಅಥವಾ 17/1 ಕೊಟ್ಟಿರೋದು. ದಟ್ ಈಸ್ ತನಿಖೆ ಮಾಡಿ ಅನ್ನೋದು ಒಂದೇ. ಸಿದ್ದರಾಮಯ್ಯನವ್ರು ಕ್ಲೀನ್ ಹ್ಯಾಂಡು ಅಂತಂದ್ರೆ, ಸಿದ್ದರಾಮಯ್ಯನವ್ರು ತಪ್ಪೇ ಇಲ್ಲ ಅಂತಂದ್ರೆ ತನಿಖೆ ಕೊಟ್ಟಿರುವ ಅನುಮತಿ ಯಾಕೆ ನಿರಾಕರಣೆ ಮಾಡಬೇಕು? ತನಿಖೆ ಮಾಡಲಿ ಬಿಡಿ. ಸಿದ್ದರಾಮಯ್ಯನವರು ಕ್ಲೀನ್ ಹ್ಯಾಂಡ್ ಅನ್ನೋದನ್ನ ಒಂದು ಕಾನೂನು ಸಂಸ್ಥೆನೇ ಹೇಳಬೇಕು. ಯಾವುದೇ ಕಾನೂನು ಮಾಡಿದ್ರೆ ಕಾನೂನು ಪ್ರಕಾರ ಮಾಡಬೇಕಂತ 17A ಆ ರೀತಿಯಾಗಿ ಅವ್ರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. 2020ನಲ್ಲಿ ಕೇಂದ್ರ ಸರ್ಕಾರ ಸರ್ಕ್ಯುಲರ್ ಎಲ್ಲ ಸ್ಟೇಟ್ಸಿಗೆ ಕಳಿಸಿದೆ. ಯಾರೇ ಕಂಪ್ಲೇಂಟ್ ಬಂದಾಗ ನಾಟ್ ಬಿಲೋ ದಿ ರ್ಯಾಂಕ್ ಆಫ್ DGP ಅವ್ರ ಕಡೆಯಿಂದ ಕಂಪ್ಲೇಂಟ್ ಬಂದರೆ ಮಾತ್ರ ಅದನ್ನು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬೇಕು ಅಂತೇಳಿ ಸರ್ಕ್ಯುಲರ್ ಗವರ್ನರ್ ಹತ್ರ ಇದೆ, ಎಲ್ಲ ರಾಜ್ಯ ಸರ್ಕಾರಗಳ ಹತ್ರ ಇದೆ. ಅಂಥ ಗವರ್ನರು 4 ಮಂದಿದು 2.5 ವರ್ಷ 3 ವರ್ಷ ಆಯಿತು. ಶ್ರೀಮಾನ್ ಕುಮಾರಸ್ವಾಮಿ ಅವ್ರ ಮೇಲೆ, ಶ್ರೀಮಾನ್ ನಿರಾಣಿಯವ್ರ ಮೇಲೆ, ಶ್ರೀಮತಿ ಜೊಲ್ಲೆಯವ್ರ ಮೇಲೆ, ಶ್ರೀಮಾನ್ ರೆಡ್ಡಿಯವ್ರ ಮೇಲೆ 4 ಮಂದಿ ಮೇಲೆ ಪ್ರಾಸಿಕ್ಯೂಷನ್ಗೆ ಲೋಕಾಯುಕ್ತವರೇ ಕೇಳಿದಾಗ
ಈ ಗವರ್ನರ್ ರಾಜ್ಯಪಾಲರು ಯಾಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ? ಯಾರ ಅಂಡರ್ನಲ್ಲಿ ಇವ್ರು ಕೆಲಸ ಮಾಡ್ತಾಯಿದ್ದಾರೆ? ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಅವರು. ಅದನ್ನು ಬಿಟ್ಟು ಆ BJP JDS ಹೇಳ್ಕೊಂಡಂಗೆ ನಡೀತಾ ಇದ್ದಾರೆ ಅವರು. ಅದು BJP JDS ಆಫೀಸ್ ಮಾಡೋದು, ಜಾಯಿಂಟ್ ಆಫೀಸ್ ಅದು. ಬೆಂಗಳೂರಿನಲ್ಲಿ ಇವ್ರ ಆಫೀಸ್ ಬೇರೆ, ಅವ್ರ ಆಫೀಸ್ ಬೇರೆ ಅದ. ಈ ರಾಜಭವನ ಅವರಿಬ್ಬರು ಜಾಯಿಂಟ್ ಆಫೀಸ್ ಆಗ್ಯದ. ಇವ್ರ ಇನ್ಸ್ಟ್ರಕ್ಷನ್ಸ್ ಮೇಲೆ ಅವರು ಕೆಲಸ ಮಾಡ್ತಾರೆ. ಇದು ಸರಿಯಲ್ಲ. ಇದು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಯಾವುದು ನ್ಯಾಯ, ಯಾವುದು ಅನ್ಯಾಯ ಅಂತ ನೋಡಬೇಕಾಗ್ತದೆ. ನೋಡಲಾರ್ದೆ ಯಾರೋ ಪ್ರೈವೇಟಿಗೆ ಕೊಟ್ಕೊಳ್ಳೆ ವಿತಿನ್ 12 ಅವರ್ಸ್ನಲ್ಲಿ ನೋಟಿಸ್ ಕೊಡ್ತಾ ಇದ್ರೆ ಎಷ್ಟು ಮಟ್ಟಿಗೆ ಸರಿ? ಲೋಕಾಯುಕ್ತನವ್ರು ಕೇಳಿದ್ರೆ 4 ಕೇಸ್ಗೆ ಅವ್ರ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ಅಂದಮೇಲೆ ರಾಜಭವನ ಯಾವ ದಿಶೆಯಲ್ಲಿ ನಡೀತಾ ಇದೆ ಎಂಬುದು ಅರ್ಥ ಮಾಡ್ಕೊಳ್ಬೇಕಷ್ಟೇ. ನಿಮ್ಮದೇ ಶಾಸಕರುಗಳು ಹೇಳ್ತಾರೆ 100 ಕೋಟಿ ರೂಪಾಯಿ ಆಫರ್ ಬರುತ್ತೆ ನಮ್ಮ ಶಾಸಕರುಗಳಿಗೆ. BJP ಅವರು ಬಂದು 100 ಕೋಟಿ ಕೊಡ್ತೀವಿ ಬಂದ್ಬಿಡಿ, 100 ಕೋಟಿ ಬೇಕು. ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋ ಪ್ರಶ್ನೆ. ಯಾಕಂದ್ರೆ ನಿಮ್ಮ ಶಾಸಕರು ಬಂದು ಆರೋಪ ಮಾಡ್ತಾರೆ, ಬಟ್ ಅದಕ್ಕೆ ಬೇಕಾದಂಥ ಸಾಕ್ಷಿಗಳನ್ನು ಮುಂದಿಡೋದ್ರಲ್ಲಿ ಕಾಂಗ್ರೆಸ್ ನಾಯಕರು ವಿಫಲರಾಗ್ತಿದ್ದಾರೆ. ನೋಡಿ, ಫಸ್ಟ್ ತಮಗೆಲ್ಲ ಗೊತ್ತಿದೆ, ತಮ್ಮೆಲ್ಲ ಪ್ರಚಾರಗಳು ನ್ಯೂಸ್ನಲ್ಲೆಲ್ಲ ಬಂತು. 9 ಮಂದಿ ಶಾಸಕರು ಮೊದಲು ಈಗ 5-6 ತಿಂಗಳ ಹಿಂದೆ ಅವರು ಕಾಂಟ್ಯಾಕ್ಟ್ ಮಾಡಿದರು. ಮಾಹಿತಿ ಪ್ರಕಾರ ಹೈಯೆಸ್ಟ್ ಬಿಡ್ ಮೊದಲು 50 ಕೋಟಿ ಕೊಡ್ತಂದ್ರೆ ಆಮೇಲೆ 100 ಕೋಟಿ ಕೊಡ್ತು ಅಂತೇಳಿ ಶಾಸಕರೇ ಹೇಳಿದ್ದಾರೆ, ಜವಾಬ್ದಾರಿ ಇದ್ದ ಶಾಸಕರು. ಬಟ್ ಹಣ ಎಷ್ಟು ಕೊಡ್ತಂದ್ರೆ ನನಗಂತೂ ವೈಯಕ್ತಿಕ ಗೊತ್ತಿಲ್ಲ. ಬಟ್ ಹಣ ಕೊಡ್ತೀವಿ ಅಂತೇಳಿ ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡಿದಂತೂ 100% ಕರೆಕ್ಟ್. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರದ ನಾಯಕರಿಗೆ ಅಥವಾ ಗಾಂಧಿ ಕುಟುಂಬ ಅಂತ ಬಂದಾಗ ಅವ್ರಿಗೆ ಬಹಳ ನಿಷ್ಠೆ ಇರುವಂಥ ನಾಯಕರುಗಳಲ್ಲಿ ಅವ್ರ ಅಗ್ರಸ್ಥಾನದಲ್ಲಿ ನಿಲ್ತಾರೆ, ನೀವು ಅವರ 2ನೇ ಸ್ಥಾನದಲ್ಲಿ ನಿಲ್ತೀರಿ. ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ ನಿಮ್ಮ ಒಡನಾಟ ಬಹಳ ತುಂಬ ದೊಡ್ಡದು. ಆದರೆ ಅವರ ಕುಟುಂಬದ ಹೆಸರಿನ ಟ್ರಸ್ಟ್ಗೆ ಅವರು ಸುಳ್ಳು ಹೆಸರು ಹೇಳಿ ಒಂದಿಷ್ಟು ಸೈಟ್ ತಗೊಂಡಿದ್ದಾರೆ ಅನ್ನುವ ಆರೋಪವನ್ನು ಇತ್ತೀಚೆಗೆ ಮಾಡಿದಂಥ BJP ಆ ವಿಚಾರದಲ್ಲಿ ಒಂದಿಷ್ಟು ದಾಖಲೆಗಳನ್ನು ಕೂಡ ಕೊಡ್ತಾರೆ. ಆ ದಾಖಲೆಗಳ ವಿಚಾರದಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾಡುವಂಥ ಆರೋಪ, ಈ ಕಡೆ BJPಯ ದೊಡ್ಡ ದೊಡ್ಡ ದಂಡು ನಾಯಕರು ಮಾಡುವಂಥ ಆರೋಪಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಉತ್ತರದಾಹಿಗಳಲ್ವಾ? ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜಕೀಯ ಇತಿಹಾಸ ನೋಡಿದ್ರೆ ಅವರು ಭಾಳ ಕೆಳಮಟ್ಟದಿಂದ ಅವರ ರಾಜಕೀಯ ಪ್ರಾರಂಭ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ 1919ನಲ್ಲಿ ಒಂದು ಬ್ಲಾಕ್ ಮಟ್ಟದ ಅಧ್ಯಕ್ಷರಾಗಿ ಪ್ರಾರಂಭ ಮಾಡಿ ಇವತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದರು. ದೊಡ್ಡ ಗೌರವ ಸ್ಥಾನ ನಮಗೆ. ಈ ದೇಶಕ್ಕೆ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ, ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥ ಪಾರ್ಟಿಗೆ ಇವತ್ತು ಅವರು ಅಧ್ಯಕ್ಷರಾಗಿದ್ದಾರೆ. ಅವರ ಇಡೀ ಅವ್ರ ರಾಜಕೀಯದಲ್ಲಿ ನಾನು 40-43 ವರ್ಷ ಅವ್ರ ಜೊತೆಯಲ್ಲಿ ಅಂದರೆ ನೋಡ್ಕೊತಾನೆ ಬಂದಿದ್ದೆ ಅವ್ರ ಜೀವನ. ಇವತ್ತಿನವರೆಗೂ ಅವ್ರ ಮೇಲೆ ಯಾವುದೇ ಒಂದು ಕಳಂಕ ಬಂದಿಲ್ಲ. ಯಾರೋ ಒಬ್ಬರಿಬ್ಬರು ಹೊಟ್ಟೆ ಕಿಚ್ಚಿಗೆ ಏನು ರಾಜಕೀಯವಾಗಿ ಮಾತಾಡಿದ ಸಹಿತ ಯಾವುದೂ ಯಾವ ಎಂಕ್ವೈರಿನಲ್ಲಿ ಸಹಿತ ಎಲ್ಲಿ ಒಂದು ಕಪ್ಪು ಚುಕ್ಕೆ ಅವ್ರಿಗೆ ಇರಲಿಲ್ಲ. ಆ ಮಟ್ಟಕ್ಕೆ ಅವ್ರು ಬೆಳೆದಿದ್ದಾರೆ. ಅವರು ಇವತ್ತು ನ್ಯಾಯವಾಗಿ ಆ ಕುಟುಂಬದವ್ರು ಏನೇ ಎಜುಕೇಷನಲ್ ಟ್ರಸ್ಟ್ ನಮ್ಮ ರಾಯಚೂರಿನಲ್ಲಿದೆ, ಬೀದರ್ನಲ್ಲಿದೆ, ಗುಲ್ಬರ್ಗದಲ್ಲಿದೆ, ಬೆಂಗಳೂರಿನಲ್ಲಿ ಎಲ್ಲ ಕಡೆನೂ ಅವರು ಮಾಡ್ತಾಯಿದ್ದಾರೆ. ಈಗ ನಮ್ಮಲ್ಲಿ ಬರ್ತಕ್ಕಂಥ ಅವ್ರು ಏನೋ ಮೆಡಿಕಲ್ ಕಾಲೇಜಸ್ಸು, ಇಂಜಿನಿಯರಿಂಗ್ ಕಾಲೇಜ್ಗಳು ಮಾಡಿಲ್ಲ. ಪ್ರೌಢಶಾಲೆಗಳನ್ನು ಪ್ರಾರಂಭ ಮಾಡಿ ಹೈಸ್ಕೂಲ್ಗಳು, ಡಿಗ್ರಿ, ಮಾಮೂಲು ಲಾ ಕಾಲೇಜ್ ಇಂಥವೇ ಮಾಡಿದ್ರೆ ಬಿಟ್ಟರೆ ಪ್ರಾಫಿಟಬಲ್ ಕಾಲೇಜುಗಳು ಏನೋ ಮಾಡ್ಕೊಂಡು ಪ್ರಾಫಿಟ್ ಮಾಡ್ಕೊಳ್ಬೇಕಾದ ಪ್ರಯತ್ನ ಏನೂ ಮಾಡಲಿಲ್ಲ. ನೀವು ಇಡೀ ಇತಿಹಾಸ ನೋಡ್ಬೋದು ಅವ್ರದ್ದು. ಸೊ ಇಂಥ ಸಂದರ್ಭದಲ್ಲಿ ಬ್ಯಾಂಗ್ಳೂರಿನಲ್ಲಿ ಸಹಿತ ಎಲ್ಲರೂ ಕೇಳಿದಂಗೆ ಅನೇಕರು ತೊಗೊಂಡಿದ್ದಾರೆ. ಇದೇ BJP ಸರ್ಕಾರ 100 ಎಕರೆ ಕೊಟ್ಟಿದ್ರು. ಅಂಥದ್ರಲ್ಲಿ ಅವ್ರಿಗೆ ಏನು ಕಾನೂನು ಪ್ರಕಾರ ಬರುತ್ತೋ ಕಾನೂನು ಪ್ರಕಾರ ಅವ್ರು ಅಪ್ಲೈ ಮಾಡಿದ್ದಾರೆ, ಟ್ರಸ್ಟ್ಗೆ ಅಪ್ಲೈಗೆ ಕೊಟ್ಟಿದ್ದಾರೆ. ಅದೇನು ಏನು ಭ್ರಷ್ಟಾಚಾರ ಮಾಡಿದಂಗೆ ಅಲ್ಲದು. ಅವ್ರನ್ನ ಇದೇ ರೀತಿ ಅವ್ರು ಹೇಳಿದ್ರೆ BJP ಅವರು ಯಾರ್ಯಾರು ನಾಯಕರಿದ್ದಾರೆ ಕಾಂಗ್ರೆಸ್ನಲ್ಲಿ ಅವ್ರು ಕಪ್ಪು ಚೌಕ ತರಬೇಕು, ಡಿಮಾರಲೈಸ್ ಮಾಡಬೇಕು. ಅವ್ರನ್ನ ಡಿಮಾರಲೈಸ್ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಪಾರ್ಟಿನ ವೀಕ್ ಮಾಡಬೇಕು ಎಂಬುದು ಒಂದು ಬಿಟ್ಟರೆ ಅವರು ಮಾಡುವಂಥ ಆಪಾದನೆಗಳಲ್ಲಿ ಯಾವುದೇ ನಿಲುವಿಲ್ಲ. ಬಟ್ ಇವೆಲ್ಲದರ ನಡುವೆ ರಾಜ್ಯದಲ್ಲಿ ಸಚಿವ ಸಂಪುಟದಲ್ಲಿ ಒಂದು ವಿಸ್ತರಣೆ ಅಥವಾ ಸಂಪುಟ ಪುನಾರಚನೆ ಆಗುವ ಮಾತುಗಳು ಕೇಳಿಬರ್ತಾ ಇದೆ. ಡಿಸೆಂಬರ್ ಒಳಗೆ ಆಗ್ಬಿಡುತ್ತೆ ಅನ್ನೋದು ಸುದ್ದಿ. ಆ್ಯಸ್ ಇಟ್ ಈಸ್ ಆಗಿ ನನಗೆ ತಿಳಿದಂಥ ಅಂಥದ್ದೇನು ಪರಿಸ್ಥಿತಿ ಈಗ ಉದ್ಭವಿಸಿಲ್ಲ. ಮಾಡಬೇಕಂದಾಗ ತಾವು ಹೈಕಮಾಂಡ್ ಅವ್ರು ಮನಸ್ಸು ಮಾಡಿದ್ರೆ ಮಾಡ್ತಾರೆ. ನಮ್ಮ ಜನರಲ್ ಸೆಕ್ರೆಟರೀಸು ಎಲ್ಲ ಬಂದಿದ್ದರು, ನಮಗೆಲ್ಲರಿಗೂ ಹೇಳಿದರು ಚುರುಕಾಗಿ ಕೆಲಸ ಮಾಡಬೇಕು, ಪಾರ್ಟಿ ಸಂಘಟನೆ ಮಾಡಬೇಕು. ಎಲ್ಲ ಜಿಲ್ಲಾಗಳಲ್ಲಿ ಹೋದಾಗ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಕಾರ್ಯಕರ್ತರ ಜೊತೆಯಲ್ಲಿ ಭೇಟಿ ಆಗಬೇಕು, ಪಬ್ಲಿಕ್ ಜೊತೆಯಲ್ಲಿ ಜನಸಂಪರ್ಕ ಸಭೆಗಳು ಮಾಡಬೇಕು. ಇದೆಲ್ಲ ಗ್ರೌಂಡ್ ಲೆವೆಲ್ನಲ್ಲಿ ನೀವು ಮಂತ್ರಿಗಳಾಗಿ ದೊಡ್ಡ ಜವಾಬ್ದಾರಿ ಇದೆ ನಿಮ್ಮ ಮೇಲೆ ಅಂತ ನಮಗೆಲ್ಲ ಗೈಡ್ಲೈನ್ಸ್ ಕೊಟ್ಟಾಗಿದ್ದಾರೆ. ಬಟ್ ಅವರು ಯಾವುದೇ ರಿಷಬಲ್ ಬಗ್ಗೆ ಮತ್ತೆ ನಮ್ಮ ಹತ್ರ ಮಾತಾಡಲಿಲ್ಲ. ಇದ್ದಿದ್ದ ವಿಷಯ ನಿಮ್ಗೆ ಹೇಳ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಾವೆಲ್ಲ ಸಂಘಟನೆಯಿಂದ ಹೋಗ್ತಾ ಇದ್ದೀವಿ. ಅಂಥ ಸಂದರ್ಭ ಅಂದರೆ ಎನಿ ಟೈಮ್ ಮಾಡ್ಬೋದು. ನಮ್ಮ ಪಾರ್ಟಿಯಲ್ಲಿ ಮಾಡಬೇಕು ಅಂದರೆ ಅವ್ರಿಗೆ ಮನಸ್ಸು ಮಾಡಿದರೆ ಕಾರಣ ಅಂತೆಲ್ಲ ಯಾವುದೇ ಸಂದರ್ಭ ಅಂದರೆ ಮಾಡ್ತಾರೆ. ಬಟ್ ಆ ವಿಷಯಗಳೆಂದು ನಮ್ಮ ಗಮನಕ್ಕೆ ಬಂದಿಲ್ಲ. ಇಲಾಖಾವಾರ ವಿಚಾರಗಳನ್ನು ಮಾತಾಡೋದಾದ್ರೆ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಎಂಥ ಇಲಾಖೆ ಅಂತಂದರೆ ನಮ್ಮ ಮುಂದಿನ ಪೀಳಿಗೆ, ನಮ್ಮ ರಾಜ್ಯವನ್ನು ಮುನ್ನಡೆಸೋದಕ್ಕೆ ಬೇಕಾದಂಥ ಒಂದಿಷ್ಟು ವಸ್ತುಗಳನ್ನು ಅಥವಾ ಒಂದಿಷ್ಟು ವಿಚಾರಗಳನ್ನು ಅವರ ತಲೆಗೆ ತುಂಬಿಸುವ ಒಂದು ದೊಡ್ಡ ಜವಾಬ್ದಾರಿ ಹೊಂದಿರುವಂಥ ಇಲಾಖೆಯ ಡೆವಲಪ್ಮೆಂಟ್ಗಳು ಕಳೆದ 1.5 ವರ್ಷದಿಂದ ಏನೇನಾಗಿದೆ? ಈಗ ಆ ಇಲಾಖೆಯಿಂದ ತಾವು ಹೇಳಿದಂತೆ ನಾವೀಗ
ಪ್ರಾಥಮಿಕವಾಗಿ ಗ್ರೌಂಡ್ ಲೆವೆಲಲ್ಲಿರ್ತಕ್ಕಂಥ ಪ್ರೌಢಶಾಲೆಗಳಲ್ಲಿ ಅವ್ರಿಗೆ ಈ ಸೈನ್ಸ್ ಟೆಂಪರ್ಮೆಂಟ್ ಕ್ರಿಯೇಟ್ ಮಾಡಬೇಕೆಂಬ ಒಂದು ಉದ್ದೇಶಕ್ಕೆ ಅನೇಕ ರಿಸರ್ಚ್ ಮಾಡ್ತಕ್ಕಂಥವ್ರು, ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ಇರ್ತಕ್ಕಂಥ ಅನೇಕರೆಲ್ಲ ನಾವು ಫೀಡ್ಬ್ಯಾಕ್ ತೊಗೊಂಡು ಚರ್ಚೆಗಳು ಮಾಡಿದ್ದೀವಿ. ಸೊ ಆ ದಿಶೆಯಲ್ಲಿ ಈಗಾಗಲೇ ನಾವು ಸಬ್ ರೀಜನಲ್ ಸೆಂಟರ್ಸು, ರೀಜನಲ್ ಸೆಂಟರ್ಸ್ ಅಂತ ಇರ್ತಾವೆ ನಮ್ಮ ಹತ್ರ. ಈ ಕೆಲವು ಕಡೆ ಎಲ್ಲ ಸಬ್ ರೀಜನಲ್ ಸೆಂಟರ್ಸ್ ಇದೆ, ಕೆಲವು ಕಡೆ ರೀಜನಲ್ ಸೆಂಟರ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಇವತ್ತು ಅನೇಕ ಕಡೆ ಇಂಪಾರ್ಟೆಂಟ್ ಮೈಸೂರು ಅಂತ ಕಡೆ ನಮ್ಮದು ಇವತ್ತಿನವರೆಗೂ ರೀಜನಲ್ ಸೆಂಟರ್ ಆಗಿಲ್ಲ. ಎಷ್ಟೋ 2014 ನಾವು ದುಡ್ಡು ಕೊಟ್ಟಿವಿ ಅವ್ರಿಗೆ ವೈಸ್ ಚಾನ್ಸಲರ್ಕಲ್ಲಿ, ಇವತ್ತಿನವರೆಗೂ ಆಗಲಿಲ್ಲ. ನಾವೀಗ ಬಂದ ಮೇಲೆ ಅದನ್ನೆಲ್ಲ ಅದ್ರ ಬಗ್ಗೆ ಪ್ರಯತ್ನ ಮಾಡಿ ನಾವು ಒಂದು 2 ಸಲ ಅಲ್ಲಿಗೆ ಹೋಗಿ ಆದಮೇಲೆ ಮುಖ್ಯಮಂತ್ರಿಗಳೊಂದೇ ವೈಸ್ ಚಾನ್ಸಲರ್ ಹತ್ರ ಮಾತಾಡಿ ಈಗ ಜಾಗ ಬೆಟ್ಟದ ಕೆಳಗೆ ಜಾಗ 7 ಎಕರೆ ಜಾಗ ಫೈನಲೈಸ್ ಮಾಡಿದರು. ಈಗಾಗಲೇ ನಮ್ಮ ದುಡ್ಡು 14 crores ಕೊಟ್ಟಿದ್ದೀವಿ ಅವ್ರಿಗೆ. ಈ ರೀತಿಯಾಗಿ ಎಲ್ಲ ಕಡೆಗೆ ಧಾರವಾಡ ಮೊನ್ನೆ ಹೋಗಿ 3 days ಬಿಫೋರ್ ಹೋಗಿ ಬಂದೆ. ಅವ್ರು ತಾರಣಾಲಯ ಮಾಡಲಿಕ್ಕೆ 10 ಕೋಟಿ ರೂಪಾಯಿ ಕೊಟ್ಟಿವಿ ಅವ್ರಿಗೆ, PWD ಕೊಟ್ಟಿದ್ದಾರೆ ಅವ್ರು ಯೂನಿವರ್ಸಿಟಿಯವರು. ಅವ್ರ ಕೆಲಸ ಈ ಲೇಟ್ ಆಗ್ತಾಯಿದೆ, ಅದಕ್ಕೆ ಮೊನ್ನೆ ಹೋಗಿ ಸ್ಟ್ರಿಕ್ಟಾಗಿ ಅವ್ರಿಗೆ ವಾರ್ನ್ ಮಾಡಿ ಕೆಲಸ ಇಮಿಡಿಯೇಟ್ಲಿ ವಿತಿನ್ ಟೈಮ್ನಲ್ಲಿ ಆಗ್ಬೇಕಂತ ಮಾಡಿ ಬಂದೀವಿ. ಹಾವೇರಿಗೆ ಹೋಗಿದ್ದು ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ. ಇರಂಗೆ ಇಡೀ ಸ್ಟೇಟ್ನಲ್ಲಿ ಎಲ್ಲೆಲ್ಲಿಲ್ಲ, ಈಗ ಕೊಡಗಿನಲ್ಲಿಲ್ಲ, ಕೆಲವು ಕಡೆ ಕೆಲವು ಕೆಲವು ಡಿಸ್ಟ್ರಿಕ್ಟ್ಗಳಿಗೆಲ್ಲ ಎಲ್ಲ ಕಡೆನೂ ಈ ಸೆಂಟರ್ಸ್ ಪ್ರಾರಂಭ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಎಲ್ಲೆಲ್ಲಿ ಲ್ಯಾಂಡ್ ಕೊಡಲಿಕ್ಕೆ ಲ್ಯಾಂಡ್ ಗೌರ್ಮೆಂಟ್ ಲ್ಯಾಂಡ್ ಕೊಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು. ವಿಶ್ವವಿದ್ಯಾಲಯ ಈ ತುಮಕೂರಿನಲ್ಲಿ ಕಂಪ್ಲೀಟ್ ಆಗಿದೆ, ಚಿತ್ತಾಪುರಲ್ಲಿ ಕಂಪ್ಲೀಟ್ ಆಗಿದೆ, ಹಾವೇರಿನಲ್ಲಿ ಕಂಪ್ಲೀಟ್ ಆಗಿದೆ, ಧಾರವಾಡ ಯೂನಿವರ್ಸಿಟಿ ಕಂಪ್ಲೀಟ್ ಆಗ್ತದೆ. ಹೇಳ್ಬೋದು ನಮಗೆ ಸೆಂಟರ್ ಆಗಿದೆ, ಗ್ಯಾಲರಿ ಆಗಿದೆ, ಈಗ ತಾರಣಾಲಯ ಆಗಬೇಕು. ಎಲ್ಲೆಲ್ಲಿಲ್ಲ ಅಲ್ಲೆಲ್ಲ ಈಗ ಪ್ರಾರಂಭ ಮಾಡಲಿಕ್ಕೆ ಈಗ ಕೊಡಗು ಅಂತಲ್ಲೆಲ್ಲ ನಾವೀಗೆಲ್ಲ ಅಮೌಂಟ್ ಸ್ಯಾಂಕ್ಷನ್ ಮಾಡಿ ಸ್ಟಾರ್ಟ್ ಮಾಡ್ತಾಯಿದ್ವಿ. ಸೊ ಉದ್ದೇಶ ಇಷ್ಟೇ, ಕೆಳಮಟ್ಟದಲ್ಲಿಂದನೂ ಮಕ್ಕಳಿಗೆ ಸೈನ್ಸ್ ಟೆಂಪರ್ಮೆಂಟ್ ಕ್ರಿಯೇಟ್ ಮಾಡಬೇಕು, ಆಸಕ್ತಿ ಕ್ರಿಯೇಟ್ ಮಾಡಬೇಕಂತೆ. ಈ ಸೈನ್ಸ್ ಗ್ಯಾಲರಿ ತಾವು ನೋಡಬೇಕು ಯಾವಾಗ ಟೈಮ್ ಇದ್ದಾಗ, ಹೆಬ್ಬಾಳ ಪಕ್ಕದಲ್ಲಿ ಬ್ರಿಡ್ಜ್ ಪಕ್ಕದಲ್ಲಿ ಲೆಫ್ಟ್ ಸೈಡ್, ಅದು ನಿಯರ್ಲಿ 100 crores ಖರ್ಚು ಮಾಡಿದೆ. ಅದಕ್ಕೆ 2.5 acres ಗೌರ್ಮೆಂಟ್ ಕೊಟ್ಟಿದೆ. ಆಮೇಲೆ ನಮ್ಮ ಕಿರಣ್ ಮಜುಮ್ದಾರ್ ಶಾ ಅವರು ಮತ್ತು ಉಳಿದವರೆಲ್ಲ ಸೇರಿ ಅವರು 45 ಕೋಟಿ ವೆಚ್ಚ ಮಾಡಿ ಅದು ಕಂಪ್ಲೀಟ್ ಆಗಿದೆ. ಅದು ಆ ಸೈನ್ಸ್ ಗ್ಯಾಲರಿ ಈಗ ಎಕ್ಸಿಬಿಷನ್ಸ್ ಆಯಿತು ನಡೀತದೆ. ನಾನೇ ಉದ್ಘಾಟನೆ ಮಾಡಿ ಬಂದು CM ಬರಬೇಕಾಯ್ತು, ಬರಲಿಲ್ಲ. ಸೊ ಈಗೆಲ್ಲ ಮಕ್ಕಳಿಗೆ ಭಾಳಷ್ಟು ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ನೇಲಕನೆಯವರು, ಶ್ರೀಮತಿ ನೇಲಕನೆಯವರು ಅವರೇ ಎಕ್ಸಿಬಿಷನ್ಗೆಲ್ಲ ಪ್ರೋತ್ಸಾಹ ಮಾಡಿದ್ದಾರೆ. ಸೊ ಅವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ. ಹಾಗೆ ಎಕ್ಸಿಬಿಷನ್ಸ್ ಆಯಿತು ಮಾಡಲ್ ಅದು ಈಗ ಇಡೀ ಇಂಡಿಯಾದಲ್ಲಿ ಅದು ಭಾಳ ಚೆನ್ನಾಗಿ ಆಗ್ತಾಯಿದೆ. ಸೊ ಆ ರೀತಿಯಾದ ಸೆಂಟರ್ಗಳು ಈಗ ಬೆಂಗಳೂರಿನಲ್ಲಿ ಆಗಿದೆ. ನೆಕ್ಸ್ಟ್ ಟೈಮು ಧಾರವಾಡ ಅಂತೇಳಿ ಒಂದು ಮಾಡಬೇಕು. ಮಕ್ಕಳಿಗೆ ಸಮೀಪದಲ್ಲಿ ಅದನ್ನು ಮಾಡೋದ್ರ ಮುಖಾಂತರ ಅದು ಅನುಕೂಲ ಆಗ್ತಂಬುದು ಆ ಪ್ರಯತ್ನದಲ್ಲಿ ನಾವಿದ್ದೀವಿ. ನಾವು ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀವಿ, ಆದರೆ ಅದೆಷ್ಟೋ ಸಣ್ಣ ಸಣ್ಣ ರೈತರಿಗೆ ನೀರಾವರಿ ಸಮಸ್ಯೆಗಳು. ಒಂದ್ಸಲ ಮಳೆ ಬಂತು ಅಂತಂದ್ರೆ ಅತಿವೃಷ್ಟಿ, ಮಳೆ ಬಂದಿಲ್ಲ ಅಂತಂದ್ರೆ ಬರಗಾಲ. ನೀರಾವರಿ ವಿಚಾರದಲ್ಲಿ ಅದು ಪ್ರತಿಯೊಬ್ಬ ಅದು ಸಣ್ಣ ರೈತನಿಗೆ ಭಾಳ ಕಷ್ಟ ಆಗಿದೆ. ದೊಡ್ಡ ಎಕರೆಗಟ್ಟಲೆ ಜಮೀನು ಇರೋನು ಹೇಗೋ ಒಂದು ನೀರಾವರಿ ವ್ಯವಸ್ಥೆ ಮಾಡ್ಕೊತಿದ್ದಾನೆ. ಇನ್ನು ಸಣ್ಣ ಜಮೀನು, ತಾನು ದುಡಿದು ತಾನು ಊಟ ಮಾಡೋದು ಜಮೀನಿಗೆ ಅತ ಕಷ್ಟಪಡೋ ಪರಿಸ್ಥಿತಿ ಇದೆ. ಮತ್ತು ಪ್ರಕೃತಿ ಕೂಡ ಅದಕ್ಕೆ ಸಹಕಾರ ಕೊಡ್ತಾ ಇಲ್ಲ. ಹಾಗಾಗಿ ಸಣ್ಣ ನೀರಾವರಿ ಸಚಿವರಾಗಿ ಏನೇನು ಕಾರ್ಯಕ್ರಮ? ಈಗ ಮೇಜರ್ ಇರಿಗೇಷನ್ ಅಂತೂ ಡ್ಯಾಮ್ಸ್ ಕಟ್ತಕ್ಕಂಥದ್ದು, ಕೆನಾಲ್ ಮಾಡ್ತಕ್ಕಂಥದ್ದು ತಾವು ಹೇಳ್ದಂಗೆಲ್ಲ ಮಾಸಿವಾಗಿ ಮಾಡುವಂಥ ಕಾರ್ಯಕ್ರಮ. ಮತ್ತು ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. 1 ತಿಂಗಳದ 1 ವರ್ಷದಲ್ಲಿ ಆಗ್ತಕ್ಕಂಥದ್ದು, ಲಾಂಗ್ ಟೈಮ್ನಲ್ಲಿ ಆಗ್ತಕ್ಕಂಥ ಯೋಜನೆಗಳು ಇರುತ್ತದೆ. ಈ ಮೈನರ್ ಇರಿಗೇಷನ್ ಮೇಜಾರಿಟಿ ಇರತಕ್ಕಂಥ ಪ್ರಿಯಾರಿಟಿ ಆ್ಯಂಡ್ ಮೋಡ್ ಆಫ್ ಆ್ಯಕ್ಷನ್ ಅಂದರೆ ಅಂತರ್ಜಲವನ್ನು ಇಂಪ್ರೂವ್ ಮಾಡಬೇಕಂತ. ನೀವು ಹೇಳ್ದಂಗೆ 3 ಎಕರೆ 4 ಎಕರೆ ಇದ್ದವ್ರಿಗೆ ಒಂದು ಬೋರ್ವೆಲ್ ಹಾಕೊಂಡ್ರೆ ಅವ್ರಿಗೆ ನೀರು ಸಿಗಬೇಕು. ನಿಮ್ಗೆ ಗೊತ್ತಿದೆ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರಲ್ಲಿ ನಾವು 1300 ಫೀಟಿಗೆ ನೀರಿಗೆ ಹೋಗ್ತಿದ್ವಿ. ಆ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಇಂದಿನ ಸಿದ್ದರಾಮಯ್ಯ ಸರ್ಕಾರ ಈ KC ವ್ಯಾಲಿ, HN ವ್ಯಾಲಿ ಪ್ರಾರಂಭ ಮಾಡಿದರು. ನಗರದಲ್ಲಿರ್ತಕ್ಕಂಥ ವೇಸ್ಟೇಜ್ ವಾಟರನ್ನು ಟ್ರೀಟ್ಮೆಂಟ್ ಮಾಡಿ ಕೆರೆಗಳು ತುಂಬಿಸ್ತಕ್ಕಂಥದ್ದು. ಆ ನೀರು ಯಾರೂ ಮುಟ್ಟೋದಿಲ್ಲ. ಇವತ್ತು ಅದರಿಂದ 200 ಫೀಟ್ನಲ್ಲಿ ಎಲ್ಲ ಕಡೆ ಈ 4 ಜಿಲ್ಲೆಯಲ್ಲಿ ನೀರು ಸಿಗ್ತಾಯಿದೆ. ಅವೆರಡು ಜೊತೆಯಲ್ಲಿ ಇವತ್ತು ನಾವು ವೃಷಭ ವ್ಯಾಲಿ 1081 crores ನಾವು ಬಂದ ಮೇಲೆ ಪ್ರಾರಂಭ ಮಾಡ್ತೇವೆ. ಕೆಲಸ ಆಗ್ತಾಯಿದೆ. ನಾಳೆ ಮುಂಜಾನೆ ಅಲ್ಲಿಗೆ ಹೋಗ್ತಾಯಿದ್ದೀವಿ 9 ಗಂಟೆಗೆ ಇನ್ಸ್ಪೆಕ್ಷನ್ಗೆ. ಅದರಿಂದ ನಾವು 259 ಕೆರೆಗಳು ನೀರು ತುಂಬಿಸ್ತಕ್ಕಂಥದ್ದು. ಇದು 246 ಕೆರೆಗಳು ತುಂಬಿಸ್ತಕ್ಕಂಥದ್ದು. ಒಟ್ಟಾರೆ ಇಲ್ಲೆಲ್ಲ ಸಮೀಪದಲ್ಲಿ ಬೆಂಗಳೂರು ಸುತ್ತಮುತ್ತಲು ಈ 4-5 ಜಿಲ್ಲೆಯಲ್ಲಿ ಎಲ್ಲಿ ಭಾಳ ಅಂತರ್ಜಲ ಕಡಿಮೆ ಆಗಿದೆ, ಡಿಪ್ಲೀರ್ ಆಗಿದೆ ಅಂತಲ್ಲೆಲ್ಲ ಈ ಕೆರೆಗಳು ತುಂಬಿಸ್ತಕ್ಕಂಥ ಕಾರ್ಯ. ನ್ಯಾಚುರಲ್ ಕೆರೆಗಳು ಇದಾವೆಲ್ಲ ಆಲ್ರೆಡಿ. ಹೊಸದಾಗಿ ನಾವೇನು ಕೆರೆ ಮಾಡ್ತಾಯಿಲ್ಲ. ಅದಕ್ಕೆ ಮೇಜರ್ ಇರಿಗೇಷನ್ ಇರ್ಬೋದು, ಮೈನರ್ ಇರಿಗೇಷನ್ ಇರ್ಬೋದು, ಪಂಚಾಯತಿ ಇರ್ಬೋದು ಎಲ್ಲ. ಸೊ ಆ ನೀರನ್ನು ನಾವು ಕೆರೆಗಳು ತುಂಬಿಸೋದ್ರ ಮುಖಾಂತರ ಇವತ್ತು ಈ ಭಾಗದಲ್ಲಿ ಏನು ಭಾಳ ಬರಗಾಲ ಇದೆ, ಭಾಳ ತೊಂದರೆ ಇದೆ, ಕುಡಿಯೋ ನೀರಿಗೂ ತೊಂದರೆ ಆಗ್ತಾಯಿದೆ ಅಂಥವನ್ನೆಲ್ಲ ಕೆರೆಗಳಿಗೆ ಟಾಪ್ ಪ್ರಿಯಾರಿಟಿ ಮೇಲೆ ಮಾಡ್ತಾಯಿದ್ವಿ. ಒಂದು. ಎರಡನೇದು ಡೌನ್ ಸ್ಟ್ರೀಮ್ ಆಫ್ ದಿ ಡ್ಯಾಮ್ಗಳು. ಕಾವೇರಿ 4 ಡ್ಯಾಮ್ಗಳಿದಾವೆ ಕೆಳಮಟ್ಟ. ಅಪ್ಪರ್ ಕೃಷ್ಣ, ಆಲಮಟ್ಟಿ, ಬಸವಸಾಗರ ಕೆಳಗೆ.
ತುಂಗಭದ್ರಾ ಕೆಳಗೆ ಎಲ್ಲೆಲ್ಲಿ ಇದೋ ಅಲ್ಲೆಲ್ಲ ಕೆರೆಗಳಿಗೆ ನೀರು ನಾವು ಅದು ಇಂಡೈರೆಕ್ಟಾಗಿ ಹೇಳ್ತಕ್ಕಂಥದ್ದು ಕೆಳಗೆ ಹೋಗ್ತಕ್ಕಂಥ ನೀರು, ಹೌದು, ಮಳೆಗಾಲದಲ್ಲಿ ಹೋಗ್ತಕ್ಕಂಥ ನೀರು. ಆ ನೀರನ್ನೆಲ್ಲ ಲಿಫ್ಟ್ ಮಾಡಿ ಕೆರೆಗಳು ತುಂಬಿಸ್ತಕ್ಕಂಥ ಈಗ ಕೊಪ್ಪಳ ಕಡೆ, ಧಾರವಾಡ ಕಡೆ, ಅನೇಕ ಕಡೆ, ಈಗ ಈ ಕಡೆ ಕಾವೇರಿಯಿಂದ ಮಂಡ್ಯ ಕಡೆ ಸಾಕಷ್ಟು, ಶಿವಮೊಗ್ಗ, ವರದಾ ನದಿಯಿಂದ ಈಗ ಮೊನ್ನೆ ಜಸ್ಟ್ 3 days ಬಿಫೋರ್ ಹೋಗಿ ಬಂದೆ. ಎಲ್ಲ ಕಡೆ ನಾವು ಚೆಕ್ ಡ್ಯಾಮ್ಸು ಕಟ್ತಾಯಿದ್ವಿ, ಬ್ರಿಡ್ಜ್ ಕಮ್ ಬ್ಯಾರೇಜಸ್ಸು ಮಾಡ್ತಾಯಿದ್ವಿ, ಎಲ್ಲ ಸ್ಕೀಮ್ಸ್ ಮಾಡ್ತಾಯಿದ್ವಿ. ಮಾಡೋದ್ರಿಂದ ಏನಂದರೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡೋದ್ರಿಂದ ಜನರಿಗೆ ಭಾಳಷ್ಟು ಅನುಕೂಲ ಆಗ್ತದೆ. ಚೆಕ್ ಡ್ಯಾಮ್ ಮಾಡೋದ್ರಿಂದ ಅಂತರ್ಜಲ ಇಂಪ್ರೂವ್ ಆಗ್ತದೆ ಮತ್ತು ಕೆರೆಗಳು ನೀರು ತುಂಬಿಸೋದ್ರ ಮುಖಾಂತರ ಎಂಟೈರ್ ಏರಿಯಾಗೆ ಅನುಕೂಲ ಆಗ್ತದೆ. ಇದರಿಂದ ಬೋರ್ವೆಲ್ ಸಾಕಂತಾರೆ. ನನಗೆ ಭಾಳ ಸಂತೋಷ ಆಗುತ್ತೆ ನಿಮ್ಮ ಜೊತೆ ಮಾತಾಡುವಾಗ. ಯಾಕಂದರೆ ನನ್ನ ಒಂದು ಪ್ರಶ್ನೆಗೆ ನೀವು ಭಾಳ ಸವಿಸ್ತಾರವಾಗಿ ಉತ್ತರವನ್ನು ಕೊಟ್ಟಿದ್ದೀರಿ, ನಮ್ಮೆಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿದ್ದೀರಿ, ರಾಜಕಾರಣದಲ್ಲಿ ಎಲ್ಲ ನಡೀತಾ ಇದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಮಗೆ ತಿಳಿಸಿದ್ದೀರಿ. ಜೊತೆಗೆ ನಿಮ್ಮ ಆಡಳಿತ ಅವಧಿಯಲ್ಲಿ ಕರ್ನಾಟಕ ಸಮೃದ್ಧ ಆಗಲಿ, ಅಂತರ್ಜಲದ ನೀವು ಕನಸೇನು ಕಂಡಿದ್ದೀರಿ ಅದು ಕರ್ನಾಟಕದಲ್ಲಿ ಎಲ್ಲಿ ಒಂದು ಸ್ವಲ್ಪ ಮಣ್ಣು ತೆಗೆದ್ರೆ ನೀರು ಬರುವಂಥ ಸಮೃದ್ಧಿ ಕರ್ನಾಟಕದಲ್ಲಿ ಆಗಲಿ ಅನ್ನೋ ಆಶಯದ ಜೊತೆಗೆ ನಿಮಗೆ ಒಳ್ಳೇದಾಗಲಿ ಅಂತ ಹೇಳೋದು ದೊಡ್ಡವನು ನಾನಲ್ಲ, ಬಟ್ ನಿಮ್ಮ ಆಡಳಿತ ಅವಧಿಯಲ್ಲಿ ಕರ್ನಾಟಕಕ್ಕೆ ಒಳ್ಳೇದಾಗಲಿ. ನಮ್ಮ ಜೊತೆಗೆ ನಿಮ್ಮ ಅಮೂಲ್ಯ ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ NS ಬೋಸರಾಜು ಸರ್ ಅವರು. ಇಷ್ಟಗಳು ಇದಾಗಿತ್ತು ಇವತ್ತಿನ ಪವರ್ ಪಂಚ್. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.